ನಮಸ್ಕಾರ ಮಿತ್ರರೇ, ನಿಮ್ಮ ನೆಚ್ಚಿನ ಅಗ್ನಿಯುಗದ 3ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಭಲೆ ಅನಾಹುತಕಾರಿ ಈ CS ಷಡಾಕ್ಷರಿ. ನಿಜಕ್ಕೂ ಇದೊಂದು ಮಸ್ತು ವರದಿ ನೋಡಿ. ಈತ ವಿಕರಾಳ ಸುದ್ದಿಯ ಖಳನಾಯಕನೂ ಹೌದು, ಕಥಾನಾಯಕನೂ ಹೌದು, ಅತ್ಯಂತ ಕುಶಾಗ್ರಮತಿ ರಾಜಕಾರಣಿಯೂ ಹೌದು, ಸರ್ವಭಕ್ಷಕ ಸರ್ಕಾರಿ ನೌಕರನೂ ಹೌದು, ಅದೆಷ್ಟೋ ರಾಂಗ್ ಸೈಡ್ ರಾಜಕಾರಣಿಗಳ ಪಾಲಿಗೆ ಪರಮಾಪ್ತನೂ ಹೌದು, ತನ್ನದೇ ಸರ್ಕಾರಿ ನೌಕರರ ಸಂಘದ ಲಫಂಗ ಫಟಿಂಗ ಪಟಾಲಂ ಪಾಲಿಗೆ ಪರಮಾತ್ಮನೂ ಹೌದು. ಆತನೇ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ, ಫೆವಿಕಾಲ್ ಬ್ರ್ಯಾಂಡ್ CS ಷಡಾಕ್ಷರಿ. ಸರಣಿ ಅವಧಿಯ ಅಧ್ಯಕ್ಷನಾಗುತ್ತಲೇ ಬರುತ್ತಿರುವ ಈ ಕಮಲ ಪಕ್ಷದ ಕಂದ ಕರ್ನಾಟಕದ ಜನಪ್ರಿಯ ಮಾಜಿ ಮುಖ್ಯಮಂತ್ರಿ ಯಡ್ರಪ್ಪನವರಿಗಂತೂ ಇವನೆಂದರೆ ಪರಮಾನಂದ. ಫುಲ್ ಟೈಮ್ ಪೊಲಿಟಿಷಿಯನ್ ಆಗಿ, ಪಾರ್ಟ್ ಟೈಮ್ ಸರ್ಕಾರಿ ನೌಕರನಾಗಿ, ಎನಿ ಟೈಮ್ ಎತ್ತುವಳಿ ವ್ಯವಹಾರಗಳಲ್ಲಿ ಕಂಡಾಪಟ್ಟೆ ಬ್ಯುಸಿಯಾಗಿರುವ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಷಡಾಕ್ಷರಿ. ಭಾಜಪ ಅಧಿಕಾರದಲ್ಲಿದ್ದಾಗ ಅತ್ಯಂತ ಪವರ್ಫುಲ್ ಅಂತೆ. ಸರ್ಕಾರಿ ನೌಕರರ ಮುಂಬಡ್ತಿ, ವರ್ಗಾವಣೆ ಎಕ್ಸೆಟ್ರಾ ಕೆಲಸಗಳಲ್ಲಿ ಈತನದು ಎಕ್ಸ್ಟ್ರಾರ್ಡಿನರಿ ಪವರು. ಇಂತಹ ಪವರ್ಫುಲ್ ಲೀಡರಿಗೆ ಜೀವ ಬೆದರಿಕೆ ಅಂತೆ ನೋಡ್ರಿ. ಹಾಗಂತ ಈತನೇ ಸಾರ್ವಜನಿಕ ಸಭೆಯೊಂದರಲ್ಲಿ ಹೇಳಿಕೊಂಡಿದ್ದಾನೆ. ಊರೆಲ್ಲ ದೊಡ್ಡದಾಗಿ ಸುದ್ದಿಯಾಗಿದೆ, ವಿಚಾರ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಇಂತಹ ಹಾರಿಬಲ್ ವ್ಯಕ್ತಿತ್ವದ CS ಷಡಾಕ್ಷರಿ ಹಿನ್ನೆಲೆ ಏನು, ಎಲ್ಲಿಂದ ಬಂದ, ಹೇಗಿದ್ದವನು ಹೇಗಾದ ಎಂಬ ಫ್ಲ್ಯಾಶ್ ಬ್ಯಾಕ್ಗೆ ಹೋದಾಗಲಂತೂ ನಿಮಗೆಲ್ಲ ಕುತೂಹಲ ತಡೆದುಕೊಳ್ಳಲಾಗಲ್ಲ ಬಿಡಿ. ಈ ಪ್ರಳಯಾಂತಕ ಹಿನ್ನೆಲೆಯ CS ಷಡಾಕ್ಷರಿ ಇದೇ ಶಿವಮೊಗ್ಗದ ಆಯನೂರು ಬಳಿಯ ಸರ್ಕಾರಿ ಪ್ರೌಢಶಾಲೆ ಪದವಿ ಪೂರ್ವ ಕಾಲೇಜೊಂದರಲ್ಲಿ ಗುಮಾಸ್ತನ ಹಂತದ ಕೆಲಸ ಮಾಡಿಕೊಂಡಿದ್ದಾತ. ಅದು ಈತನ ಅರ್ಹತೆ ಮೇಲೆ ಸಿಕ್ಕ ಉದ್ಯೋಗವೇನಲ್ಲ. ಆತನ ಮೃತ ತಂದೆಯ ಕೆಲಸ ಅನುಕಂಪದ ಆಧಾರದ ಮೇಲೆ ಈತನಿಗೆ ಸಿಕ್ಕಿರುವಂಥದ್ದು. ಪೌತಿ ಆಧಾರದ ಮೇಲೆ ಅಲ್ಲಿ ಊಳಿಗದಲ್ಲಿದ್ದವನಂತೆ ಇವನು. ಆವಾಗಲೇ ಅವರಿಗೆ ಟ್ರಾನ್ಸ್ಫರ್, ಇವರಿಗೆ ಬಡ್ತಿ, ಮತ್ತೊಬ್ಬರಿಗೆ ಉದ್ಯೋಗ ಕೊಡಿಸುವ ನೆಪದಲ್ಲಿ ಕೆಲವು ಸಾವಿರ ಲಂಚದ ರೂಪದಲ್ಲಿ ಗಿಂಜಿಕೊಂಡು ಆಮೇಲೆ ಏನೂ ಮಾಡಿಕೊಡಲಾಗದೆ ತಲೆ ತಪ್ಪಿಸಿಕೊಂಡು ಓಡಾಡುತ್ತಿದ್ದ ಹಲಾಲ್ ಟೋಪಿ ಹಿನ್ನೆಲೆಯವನಂತೆ ಇವನು. ಇದನ್ನ ನಾವು ಹೇಳ್ತಾ ಇಲ್ಲ, ಸ್ಥಳೀಯ ಜನ ಹೇಳ್ತಿದ್ದಾರೆ. ಇದು 1998ರ ವಿಷಯ. ಅಲ್ಲಿಂದ ಬೆಳವಣಿಗೆ ಕಂಡುಕೊಂಡ ಷಡಾಕ್ಷರಿ ಕಮಲ ಪಕ್ಷದಲ್ಲಿ ಯಾವ ನಾಯಕನ ವೀಕ್ನೆಸ್ ಏನೇನು ಎಂದು ತಿಳಿದುಕೊಳ್ಳುವಲ್ಲಿ ನಿಷ್ಣಾತನಾಗಿ ಅದೇ ಪ್ರತಿಭೆಯನ್ನು ಬಳಸಿಕೊಂಡು ಮಾಮು ಯಡ್ರಪ್ಪನವರಿಗೆ PA ಆಗಿ ಬಂದು ಸೇರಿಕೊಳ್ಳುತ್ತಾನಂತೆ. ಅಲ್ಲಿಗೆ ಕತೆ ಮುಗಿಯಿತು. ಮುಖ್ಯಮಂತ್ರಿಯ ಕಂಕುಳಲ್ಲೇ ಸೇರಿಕೊಂಡ ಈ ಅಪಾಯಕಾರಿ ಕ್ರಿಮಿ ಆಮೇಲೆ ಆಡಿದ್ದೆಲ್ಲ ಆಡಬಾರದ ಆಟಗಳನ್ನೇ. ಅತ್ತ ನಿರಂತರವಾಗಿ ಪಟ್ಟಭದ್ರನಂತೆ ರಾಜ್ಯ ಸರ್ಕಾರಿ ನೌಕರರ ಅಧ್ಯಕ್ಷೀಯ ಪೀಠಕ್ಕೆ ಅಂಟಿಕೊಂಡೇ ಬಂದ ಈ ಷಡಾಕ್ಷರಿಯನ್ನು ಸರ್ಕಾರಿ ನೌಕರನೆನ್ನಬೇಕಾ, ಫುಲ್ ಟೈಮ್ ರಾಜಕಾರಣಿ ಎನ್ನಬೇಕಾ, ಟೋಟಲಿ ಕನ್ಫ್ಯೂಷನ್. ಷಡಾಕ್ಷರಿಯ ಇಂತಹ ಎಡಬಿಡಂಗಿತನಕ್ಕೆ ಸಂಬಂಧಪಟ್ಟಂತೆ ಒಂದು ವಿಲಕ್ಷಣ ಘಟನೆ ಇಲ್ಲಿ ನೆನಪಾಗುವಂತಹದ್ದು. ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಶಿವಮೊಗ್ಗದ ಲೋಕಸಭಾ ಅಭ್ಯರ್ಥಿ BY ರಾಘವೇಂದ್ರ ಪರವಾಗಿ ಪುಟ್ಟ BJP ಪಕ್ಷದ ಕಾರ್ಯಕರ್ತನಂತೆ ಕಾರ್ಯನಿರ್ವಹಿಸುತ್ತಿದ್ದ, ಸಭೆ ಸಮಾರಂಭ ಆಯೋಜಿಸುತ್ತಿದ್ದ, ತಾನೋರ್ವ ಸರ್ಕಾರಿ ನೌಕರ ಎಂಬುದನ್ನು ಮರೆತು ತನ್ನ ಕರ್ತವ್ಯಕ್ಕೆ ದ್ರೋಹ ಬಗೆದು ನಿಯಮ ಬಾಹಿರವಾಗಿ ಒಳಗೊಳಗೆ ಫೋನ್ಗಳ ಮುಖಾಂತರ BYR ಚಮಚಾಗಿರಿ ಮಾಡುತ್ತಿದ್ದ ಷಡಾಕ್ಷರಿ ಮೊನ್ನೆಯಷ್ಟೇ ಸಂಸದ BY ರಾಘವೇಂದ್ರ ರವರ ಹುಟ್ಟುಹಬ್ಬಕ್ಕೆ ಪೂರ್ವಭಾವಿ ಸಭೆಯನ್ನು ಕರೆದು BJP ಮುಖಂಡರನ್ನು ಬಹಳ ಆದರದಿಂದ ಆಹ್ವಾನಿಸಿದ್ದನಂತೆ. ಈ ಕುರಿತಾದ ಸುದ್ದಿ ಚಿತ್ರಗಳು ಎಲ್ಲೆಂದರಲ್ಲಿ ಹರಿದಾಡಿ ದೊಡ್ಡ ಮಟ್ಟದ ಸುದ್ದಿಯಾಗಿದ್ದವು.
ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡ ಎಚ್.ಸಿ. ಯೋಗೀಶ್ ಹೇಳಿದರಂತೆ, ಅಲ್ರಿ ಷಡಾಕ್ಷರಿ, ನೀವು ಹೀಗೆಲ್ಲ ನಿಮ್ಮ ಸರ್ಕಾರಿ ಸೇವೆಗೆ ದ್ರೋಹ ಮಾಡಿ ಬಂದು BJP ಪಕ್ಷದ ಕಾರ್ಯಕರ್ತರಂತೆ ಕೆಲಸ ಮಾಡುವುದಕ್ಕಿಂತ ಆ ಪಕ್ಷದ ಸದಸ್ಯತ್ವ ಪಡೆದು ಪೂರ್ಣ ಪ್ರಮಾಣದ ರಾಜಕಾರಣಿಯಾಗಿ ಕೆಲಸ ಮಾಡಬಹುದಲ್ಲವೇ ಎಂದಿದ್ದರಂತೆ. ಅವರು ಹೇಳಿದ ಮಾತಲ್ಲಿ ಸತ್ಯವೇ ಇದೆ ತಾನೆ. ಆದರೆ ಅದನ್ನು ತಿರುಚಿ ತಾನು ಸಾಚಾ ಎಂದು ಬಿಂಬಿಸಿಕೊಳ್ಳಲು ಹೊರಟ ಈ ಷಡಾಕ್ಷರಿ ತಾನು ಪಕ್ಷದ ಕೆಲಸ ಮಾಡುತ್ತಿರಲಿಲ್ಲ, ಪೂಜ್ಯ ಶಿವಕುಮಾರ ಸ್ವಾಮಿಗಳ ಕಾರ್ಯಕ್ರಮವನ್ನು ಆಯೋಜಿಸಿದ್ದೆ ಎಂದು ಬೊಗಳೆ ಬಿಟ್ಟು ಬಿಂಬಿಸಲು ಪ್ರಯತ್ನಿಸಿದ್ದನಂತೆ. ಆ ಪರಮಸುಳ್ಳ ಷಡಾಕ್ಷರಿಯ ಸುಳ್ಳು ನೋಡಿ ಹೇಗಿದೆ. ಆ ಮಹನೀಯರನ್ನು ನಾಡೇ ಆರಾಧಿಸುತ್ತದೆ, ನಡೆದಾಡುವ ದೇವರು ಎಂದು ಭಯಭಕ್ತಿಯಿಂದ ನಂಬುತ್ತದೆ. ಅಂತಹ ಮಹನೀಯರ 101ನೇ ಅದ್ದೂರಿ ಕಾರ್ಯಕ್ರಮವನ್ನು ನಗರದ ಕುವೆಂಪು ರಂಗಮಂದಿರದಲ್ಲಿ ಕಾಂಗ್ರೆಸ್ ಮುಖಂಡ ಶಾಸಕ ಅಭ್ಯರ್ಥಿಯಾಗಿದ್ದ ಎಚ್.ಸಿ. ಯೋಗೀಶ್ ರವರು ಮುಂದಾಳತ್ವ ವಹಿಸಿಕೊಂಡು ಆಯೋಜಿಸಿದ್ದರು. ಮಾಜಿ ಶಾಸಕ HMC ಅವರ ಕುಟುಂಬವು ಎಲ್ಲರ ಪ್ರಶಂಸೆಗೆ ಇದಕ್ಕಾಗಿ ಪಾತ್ರವಾಗಿತ್ತು. ಆ ಸಂದರ್ಭದಲ್ಲಿ ಈ ಅವಿವೇಕಿ ಷಡಾಕ್ಷರಿ ಅದೆಲ್ಲಿ ಆಯ್ಕೊಂಡು ತಿನ್ನುತ್ತಿದ್ದನೋ ಗೊತ್ತಿಲ್ಲ ನೋಡಿ. ಆದರೆ ಈ ಗೋಸುಂಬೆ CS ಷಡಾಕ್ಷರಿ ತನ್ನ ರಗ್ಗಡು ರಾಜಕೀಯದ ಕೆಲಸಕ್ಕೆ ಪರಮ ಪೂಜ್ಯರ ಹೆಸರನ್ನು ಬಳಸಿಕೊಳ್ಳುವ ಬಿಕನಾಸಿ ಕೆಲಸವನ್ನು ಮಾಡಿಬಿಟ್ಟ ಎಂದು ಕ್ರುದ್ಧರಾದ ಜನತೆ ಲಟಿಕೆ ಮುರಿದು ಶಪಿಸುತ್ತಿದ್ದಾರೆ. ಆ ಆರಾಧ್ಯ ದೈವ, ನಡೆದಾಡುವ ದೇವರು ಶಿವಕುಮಾರ ಸ್ವಾಮಿಯವರ ಹೆಸರು ಹೇಳುವ ಯೋಗ್ಯತೆಯಾದರೂ ಇದೆಯೇನ್ರಿ ಇವನಿಗೆ? ಇಷ್ಟೆಲ್ಲ ಆದ ನಂತರ ಷಡಾಕ್ಷರಿಯ ಯೋಗ್ಯತೆ ಏನೆಂಬುದು ಜನತೆಗೆ ಗೊತ್ತಾಗಿದೆ. ಊಸರವಳ್ಳಿ ಷಡಾಕ್ಷರಿಗೆ ಬುದ್ಧಿ ಹೇಳಿದಂತಹ ಎಚ್.ಸಿ. ಯೋಗೀಶ್ ರವರನ್ನೇ ಈ ವಿಚಾರದಲ್ಲಿ ಸಿಲುಕಿಸಿ ಸೀನ್ ಕ್ರಿಯೇಟ್ ಮಾಡುವಂತಹ ದುರುದ್ದೇಶ ಈ ದುರುಳನದ್ದಾಗಿತ್ತು ಎಂಬುದು ಪ್ರತಿಯೊಬ್ಬರಿಗೂ ಅರ್ಥವಾಗಿದೆ. ಇವೆಲ್ಲವೂ ಷಡಾಕ್ಷರಿಯ ಸಣ್ಣತನಕ್ಕೆ, ಸಮಯ ಸಾಧಕ ನೀತಿಗೆ ಸಂಬಂಧಪಟ್ಟಂತಹ ಕೆಲವು ಉದಾಹರಣೆಗಳು. ರಾಜ್ಯ ಲೆಕ್ಕಪತ್ರ ಇಲಾಖೆಗೆ 2007ರಲ್ಲಿ ಶಾಶ್ವತ ವರ್ಗಾವಣೆ ಮಾಡುವಂತೆ ಕೋರಿ ಅರ್ಜಿ ಮೇರೆಗೆ ಶಿಫಾರಸು ಮಾಡಿಸಿಕೊಂಡು ರಾಜ್ಯ ಲೆಕ್ಕಪತ್ರ ಇಲಾಖೆ ಬೆಂಗಳೂರಿಗೆ ನೆಗೆದುಬಿಡುತ್ತಾನೆ ಇವನು. ಆದರೆ 2008ರಲ್ಲಿ JDS ಮತ್ತು BJP ಸಮ್ಮಿಶ್ರ ಸರ್ಕಾರವಿದ್ದಂತಹ ಸಮಯದಲ್ಲಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಮತ್ತು ಉಪಮುಖ್ಯಮಂತ್ರಿ ಯಡಿಯೂರಪ್ಪನವರಿದ್ದಾಗ ಈತ ತನ್ನ ಪ್ರಭಾವ ಬಳಸಿಕೊಂಡು ರಾಜ್ಯ ಲೆಕ್ಕಪತ್ರ ಇಲಾಖೆಗೆ ಶಾಶ್ವತ ವರ್ಗಾವಣೆ ಮಾಡಿಸಿಕೊಳ್ಳುವಲ್ಲಿ ಸಫಲನಾಗಿ ಬಿಡುತ್ತಾನೆ. ಇದಕ್ಕಿಂತ ಇಂಟರೆಸ್ಟಿಂಗ್ ಥಿಂಗ್ ಎಂದರೆ ಅಲ್ಲಿಗೆ ಅಮರಿಕೊಂಡು ಒಂದೇ ವರ್ಷದಲ್ಲಿ ಮುಂಬಡ್ತಿಗೆ ಅರ್ಜಿ ಹಾಕಿಕೊಳ್ಳುತ್ತಾನೆ ನೋಡ್ರಿ ಬೋಪ. ಅಲ್ಲಿ ಈತನ ಅರ್ಜಿ ತಿರಸ್ಕೃತವಾಗುತ್ತದೆ. ಕಾರಣವೇನೆಂದರೆ 1977ರ ನಿಯಮದಂತೆ ಜ್ಯೇಷ್ಠತಾ ಆಧಾರದ ಮೇಲೆ ಸಾಕಷ್ಟು ಹಿರಿಯ ನೌಕರರು ಮುಂಬಡ್ತಿಯ ಸಾಲಿನಲ್ಲಿದ್ದು ಏಕಾಏಕಿ ನಿಮ್ಮ ಅರ್ಜಿಯನ್ನು ಪರಿಗಣಿಸಲಾಗುವುದಿಲ್ಲ, ಮುಂದಿನ ದಿನಗಳಲ್ಲಿ ಕಾನೂನಾತ್ಮಕ ಪ್ರಕ್ರಿಯೆಗಳ ಮುಖೇನ ನಿಮ್ಮ ಕೋರಿಕೆಯನ್ನು ನಿಯಮಬದ್ಧವಾಗಿ ಪರಿಗಣಿಸಲಾಗುವುದು ಎಂದು ಹಿಂಬರಹ ನೀಡಿಬಿಡುತ್ತಾರೆ ಮೇಲಿನವರು. ಅಷ್ಟಕ್ಕೆ ಸುಮ್ಮನಾಗದ ಈ CS ಷಡಾಕ್ಷರಿ ನಿಜಕ್ಕೂ ಸಾಚಾ ಆಗಿದ್ದರೆ ಸರ್ಕಾರದ ಆದೇಶವನ್ನು ಗೌರವಿಸಿ ತೆಪ್ಪಗೆ ಕೆಲಸ ಮಾಡಿಕೊಂಡು ಹೋಗಬೇಕಿತ್ತು ತಾನೆ. ಆದರೆ ಸದಾ ವಾಮ ಮಾರ್ಗದಲ್ಲೇ ಅವಕಾಶ ಗಿಟ್ಟಿಸಿಕೊಂಡು ಬಂದು ಅಭ್ಯಾಸ ಮಾಡಿಕೊಂಡ ಈತ ಈ ಸಂಬಂಧ KAT ಕರ್ನಾಟಕ ಅಡ್ಮಿನಿಸ್ಟ್ರೇಷನಲ್ ಟ್ರಿಬ್ಯುನಲ್ಗೆ ಹೋಗುತ್ತಾನೆ. ಅಲ್ಲಿ ಈ ಪ್ರಕರಣ ನಡೆಯುತ್ತಿರುವಾಗಲೇ ಹೊಡೆಯಿತು ನೋಡ್ರಿ ಈ ಷಡಾಕ್ಷರಿಗೆ ಮತ್ತೊಂದು ಶುಕ್ರದೆಸೆ. ಈತನ ಗಾಡ್ ಫಾದರ್ ಯಡಿಯೂರಪ್ಪ CM ಸಿಂಹಾಸನವೇರಿ ಬಿಡುತ್ತಾರೆ. ಹೋಳಿಗೆ ಜಾರಿ ತುಪ್ಪಕ್ಕೆ ಬಿದ್ದಂತೆ ಮುಖ್ಯಮಂತ್ರಿ ಸಿಂಹಾಸನವೇರಿದ ಯಡಿಯೂರಪ್ಪ ಹಣಕಾಸು ಖಾತೆಯನ್ನು ಕೂಡ ತಮ್ಮ ಅಧೀನದಲ್ಲಿಟ್ಟುಕೊಂಡಿರಬೇಕೆ? ಇಂತಹ ಸಂದರ್ಭವನ್ನು ಸರಿಯಾಗಿ ಬಳಸಿಕೊಂಡ ಈ ಸಮಯ ಸಾಧಕ ಆ KAT ಪ್ರಕರಣವನ್ನು ಹಿಂದೆ ಮುಂದೆ ನೋಡದೆ ಹಿಂಪಡೆದು ಬಿಡುತ್ತಾನೆ. ಬೆಂಕಿಗೆ ಬಿರುಗಾಳಿ ಜೊತೆಯಾದಂತೆ ಈ ಫೈರ್ ಬ್ರ್ಯಾಂಡ್ ಷಡಾಕ್ಷರಿಗೆ ಏರ್ ಬ್ರ್ಯಾಂಡ್ ಹರ್ಷ ಜೊತೆಯಾಗಿ ಬಿಟ್ಟವನೇ ಒಂದು ಐಡಿಯಾ ಕೊಟ್ಟು ಬಿಡುತ್ತಾನೆ. ಮುಖ್ಯಮಂತ್ರಿಗಳು ಆಗಿರುವ ಯಡಿಯೂರಪ್ಪ ಹಣಕಾಸು ಮಂತ್ರಿಯೂ ಆಗಿರುವುದರಿಂದ ಅವರ ಪ್ರಭಾವ ಬಳಸಿ ಅದರಲ್ಲಿ ಈ ಹಿಂದೆ ವರ್ಗಾವಣೆ ಮಾಡಿಸಿಕೊಂಡಂತಹ ಆದೇಶ ಪತ್ರದಲ್ಲಿ ಕೋರಿಕೆ ಎಂಬುದನ್ನು ತಿರುಚಿ ಸಾರ್ವಜನಿಕ ಹಿತದೃಷ್ಟಿಯಿಂದ ಎಂಬ ಪದವನ್ನು ಬಳಸಿಕೊಂಡು ಅದೇ ಪತ್ರವನ್ನು ತಿರುಚಿ ತಂದ
ತನ್ನಂತೆಯೇ ಆದೇಶ ಹೊರಬರುವಂತೆ ನೋಡಿಕೊಳ್ಳುವುದರ ಮೂಲಕ ಹಿಂಬಾಗಿಲಿನಿಂದ ಮುಂಬಡ್ತಿ ಪಡೆದುಕೊಂಡು ಮೀಸೆ ತಿರುವಿ ಬಿಡುತ್ತಾನೆ ನೋಡಿ ಈ ಷಡಾಕ್ಷರಿ. ಅಂದರೆ ಜ್ಯೇಷ್ಠತಾ ಆಧಾರದ ಮೇಲೆ ನೂರಾರು ಮಂದಿ ಸೇವೆ ಸಲ್ಲಿಸುತ್ತಿದ್ದ ಹಿರಿಯ ನೌಕರರ ಬಾಯಿಗೆ ಮಣ್ಣು ಹಾಕಿದ ಈ ಮಜೂರ್ ಅದೆಷ್ಟು ನೀಟಾಗಿ ಆಟವಾಡಿದ್ದಾನೆ ನೋಡಿ. ಅಲ್ರಿ, ಸಾರ್ವಜನಿಕ ಹಿತದೃಷ್ಟಿಯಿಂದ ಈ ತೋಲಾಂಡ್ ರಾಯನನ್ನೇ ಆಯ್ಕೆ ಮಾಡುವಂತಹ ಘನಕಾರ್ಯ ಅದೇನು ಕಿಸಿದಿದ್ದಾನ್ರಿ ಇವನು. ಈ ರೀತಿ ಧೃತರಾಷ್ಟ್ರ ಧೋರಣೆ ತೋರಿ ಅಷ್ಟೊಂದು ಅಮಾಯಕ ನೌಕರರಿಗೆ ಅನ್ಯಾಯ ಮಾಡಿ ಅಂತಹ ಒಬ್ಬ ಕಿರಾತಕನಿಗೆ ಇಷ್ಟೊಂದು ರಿಸ್ಕ್ ತೆಗೆದುಕೊಂಡು ಕಾನೂನಿನ ಕಣ್ಣಿಗೆ ಮಣ್ಣೆರಚಿ ನಿಮ್ಮ ಮಾನಸ ಪುತ್ರನೆಂಬ ಮಾತ್ರಕ್ಕೆ ಈ ಪರಿಯ ಅನ್ಯಾಯ ಮಾಡಿದ್ದು ಸರಿಯೇ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರೇ? ಇದಾದ ಮೇಲೆ ಈ CS ಷಡಾಕ್ಷರಿಯ ಪಟಾಲಂಗಳು ಬಯಸಿದ್ದಲ್ಲಿಗೆ ವರ್ಗಾವಣೆ, ಕೇಳಿದ ಕೆಲ ಪೌತಿ ಖಾತೆ ಫಿಗರ್ಗಳಿಗೆಲ್ಲ ಪ್ರಮೋಷನ್ನು, ಹಡಾಲ್ ಪಡಪೋಷಿಗಳಿಗೆಲ್ಲ ನೌಕರಿ ಅಂದ ಹಾಗೆ ಈ ಎಲ್ಲ ಸೇವಾ ಕಾರ್ಯಗಳನ್ನು ಅಣ್ಣ ಬಾಂಡ್ ಷಡಾಕ್ಷರಿ ಏನು ಸುಮ್ಮನೆ ಮಾಡುತ್ತಿರಲಿಲ್ವಂತೆ. ಈ ಬಾಬ್ತು ಸೂರ್ಯ ಹೊಡೆದ ಲಕ್ಷಗಟ್ಟಲೆ ಲಂಚದ ಹಣವನ್ನು ಶಿವಮೊಗ್ಗ ಜಿಲ್ಲೆಯ ಸರ್ಕಾರಿ ನೌಕರರ ಸೌಹಾರ್ದ ಸೊಸೈಟಿಯ ಖಾತೆಗೆ ತುಂಬಿಸಿಬಿಡುತ್ತಿದ್ದನಂತೆ. ಅಲ್ಲಿಂದ ಮತ್ತೊಂದು ಕಡೆಗೆ ಮತ್ತೆ ಕೆಲವು ರಾಜಕಾರಣಿಗಳಿಗೆ ಈ ಧನರಾಶಿಯ ಪಾಲು ಸಂದಾಯವಾಗುತ್ತಾ ಬರುತ್ತಿತ್ತಂತೆ. ಇಷ್ಟೆಲ್ಲ ಮಾಹಿತಿ ಗಮನಿಸಿದ ಮೇಲಾದರೂ ನಮ್ಮ ಲೋಕಾಯುಕ್ತ, ED, IT ಸಂಸ್ಥೆಗಳು ಯಾಕೆ ಸುಮ್ಮನಿದ್ದಾವೋ ಅರ್ಥವಾಗುತ್ತಿಲ್ಲ ನೋಡಿ. ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್ ಈಸ್, ಸರ್ಕಾರಿ ಸೇವೆಯಲ್ಲಿರುವಂತಹ ನೌಕರರು ತಮ್ಮ ಯಾವುದೇ ಇಲಾಖೆಗಳಲ್ಲಿ ಹುಟ್ಟುಹಬ್ಬ ಆಚರಿಸುವ, ಇನ್ಯಾವುದೇ ತಮ್ಮ ಖಾಸಗಿ ಕಾರ್ಯಕ್ರಮ ನಡೆಸಿಕೊಳ್ಳುವ ಹಾಗಿರುವುದಿಲ್ಲ. ಅದು ಅಪ್ಪಟ ಕಾನೂನು ಬಾಹಿರವೆನಿಸಿಕೊಳ್ಳುತ್ತದೆ. ಆದರೆ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷನ ದೆಯ್ಯ ದರ್ಬಾರ್ನಲ್ಲಿ ಇಂತಹ ಕಾನೂನು ಬಾಹಿರ ಕೃತ್ಯಗಳು ಕೂಡ ರಾಜಾರೋಷವಾಗಿ ನಡೆದಿದೆ. ಅಂತಹ ಕಾನೂನು ಬಾಹಿರ ಕುಕೃತ್ಯಕ್ಕೆ 2 ವರ್ಷಗಳು ಮೀರಿದರೂ ಅಂತಹದ್ದೊಂದು ಆ ಕಾನೂನು ಬಾಹಿರ ಕೃತ್ಯದ ಸಂಬಂಧ ದೂರು ನೀಡಲಾಗಿದ್ದರೂ ಈವರೆಗೂ ಕಾನೂನು ಕ್ರಮ ಜರುಗಿಸಲಾಗೇ ಇಲ್ಲ. ಇದನ್ನು ಷಡಾಕ್ಷರಿಯ ಪ್ರಭಾವವೆನ್ನಬೇಕಾ, ನಮ್ಮ ಆಡಳಿತಾತ್ಮಕ ವ್ಯವಸ್ಥೆಯ ನರಸತ್ತ ನೀತಿಯೆನ್ನಬೇಕಾ, ಆಡಳಿತಾರೂಢ ಸರ್ಕಾರದ ಜಾಣ ಕುರುಡುತನವೆನ್ನಬೇಕೋ? ಸರ್ಕಾರಿ ನಿಯಮ ನಿಬಂಧನೆಗಳನ್ನು, ಕಾನೂನು ಕಟ್ಟಳೆಗಳನ್ನು ಉಲ್ಲಂಘಿಸುವುದರಲ್ಲಿ ನಿಸ್ಸೀಮನಾದ ಈ ಷಡಾಕ್ಷರಿಯ ಅಡ್ಡಕಸುಬಿ ಅಧ್ಯಕ್ಷಗಿರಿಯಲ್ಲಿ ಇಂತಹದ್ದೊಂದು ಘಟನೆ ನಡೆದಿದೆ ನೋಡಿ. ಕೆಲ ಎಡಬಿಡಂಗಿಗಳಿಗೆ ಅದೆಂತಹ ಹುಚ್ಚು ಶೋಕಿಗಳು ಇರ್ತವೆ ಅಲ್ವಾ? ಇದೇ ಭದ್ರಾವತಿಯ ಹಳೆಯ ನಗರದ ಸರ್ಕಾರಿ ಅನುದಾನಿತ ಶಾಲೆ ಸಂಚಿ ಹೊನ್ನಮ್ಮ ಸರ್ಕಾರಿ ಪ್ರೌಢಶಾಲೆಯ ಸಹಶಿಕ್ಷಕ ಸಿದ್ದಬಸಪ್ಪ ಬಿ ಎಂಬ 50ರ ಹದಿಹರೆಯದ ಮೇಷ್ಟ್ರಿಗೆ ಅದ್ದೂರಿಯಾಗಿ ತನ್ನ ಜನ್ಮದಿನ ಆಚರಿಸಿಕೊಳ್ಳಬೇಕೆಂಬ ಅಸಹಜ ಬಯಕೆ ಅದ್ಯಾವ ಗ್ರಹಚಾರಕ್ಕೆ ಬಂತು ಗೊತ್ತಿಲ್ಲ. ಸರ್ಕಾರಿ ಕಾನೂನನ್ನು ಕಾಲ ಕಸ ಮಾಡಿಕೊಂಡ ಈತ ತನ್ನ ಗ್ರ್ಯಾಂಡ್ ಬರ್ತ್ಡೇಗೆ ತಾಲೂಕಿನ ಉದ್ದಗಲ ಫ್ಲೆಕ್ಸಿ ಬ್ಯಾನರು ಹಾಕಿಸಿಬಿಟ್ಟ. ಮಹಾತ್ಮ ಗಾಂಧಿ, ನೆಹರು ಜಯಂತಿಯನ್ನು ನಾಚಿಸುವಂತಹ ಸಿದ್ದಬಸಪ್ಪ ಮೇಷ್ಟ್ರ ರಾಯಲ್ ಬರ್ತ್ಡೇಗೆ ಅಂದಿನ DDPI ಆರ್ ಪರಮೇಶ್ವರಪ್ಪ, ಭದ್ರಾವತಿ BEO ನಾಗೇಂದ್ರಪ್ಪ, ಶಿವಮೊಗ್ಗ BEO ನಾಗರಾಜ್ P, ಶಿವಮೊಗ್ಗ ಹಾಗೂ ಭದ್ರಾವತಿ ತಾಲೂಕಿನ ಬಹುತೇಕ ಶಿಕ್ಷಕಿಯರು ಸಿದ್ದಣ್ಣನ ಬರ್ತ್ಡೇಗೆ ಸಿದ್ಧರಾಗಿ ಬಂದುಬಿಟ್ಟಿದ್ದರು. ಅವರುಗಳು ತಮ್ಮ ತಮ್ಮ ಶಾಲೆಯಲ್ಲಿ ಮಾಡಬೇಕಿದ್ದಂತಹ ಅಂದಿನ ಬೆಳಿಗ್ಗೆ 11ರಿಂದ ಮಧ್ಯಾಹ್ನ 3ರವರೆಗಿನ ಪಾಠ ಪ್ರವಚನಕ್ಕೆ ಅವರುಗಳು ಕೂಡ ಕಾನೂನು ಉಲ್ಲಂಘಿಸಿ ಬ್ರೇಕ್ ಹಾಕಿ ಇಲ್ಲಿ ಬಂದು ಕೇಕ್ ಸವಿಯಲು ಸಂಭ್ರಮಿಸಿ ನಿಂತಿದ್ದರು. ಈಗೋ ನೋಡಿ, ಈ ಫೋಟೋದಲ್ಲಿ ಸಾಲು ಸಾಲಾಗಿ ಅದೆಷ್ಟು ಸಂಭ್ರಮದಿಂದ ಸಾಲುಗಟ್ಟಿ ನಿಂತಿದೆ ಶಿಕ್ಷಕಿಯರ ಹಿಂಡು. ನೆನಪಿರಲಿ, ಸರ್ಕಾರಿ ನಿಯಮ ಉಲ್ಲಂಘಿಸಿರುವ ಇವರುಗಳೆಲ್ಲರ ಮೇಲೂ ಮುಲಾಜಿಲ್ಲದೆ ಕಠಿಣ ಕಾನೂನು ಕ್ರಮ ಜಾರಿಯಾಗಲೇಬೇಕು. ಇದರಲ್ಲಿ ಷಡಾಕ್ಷರಿಯ ಪಕ್ಕಾ ಚಮಚ DDPI ಮಂಜುನಾಥ್ SR ಎಂಬಾತನ ಮೇಲಂತೂ ಖಡಕ್ ಕಾನೂನು ಕ್ರಮ ಜಾರಿಯಾಗಬೇಕು. ಈ ಸಂಬಂಧ ದೂರು ನೀಡಲ್ಪಟ್ಟು 2 ವರ್ಷ ಮೀರಿದರೂ ಈವರೆಗೂ ಇದರ ವಿರುದ್ಧ ಕಾನೂನು ಕ್ರಮ ಜಾರಿಯಾಗಿಲ್ಲವೆಂದರೆ ಇದರ ಹಿಂದೆ ಯಾರಿದ್ದಾರೆ? ಈ ಹಗರಣದ ಸಂಬಂಧ ಭದ್ರಾವತಿ ಶಾಸಕರಾದ ಸಂಗಮೇಶ್ವರರವರು ಕಾನೂನು ಕ್ರಮವನ್ನು ಜಾರಿಗೊಳಿಸಿ ಎಂದು ಈ ಸಂಬಂಧ ಪತ್ರ ಬರೆದಿದ್ದರೂ ಕೂಡ ಈ ಕಾನೂನು ಕ್ರಮ ಜಾರಿಯಾಗಿಲ್ಲವೆಂದರೆ ಇಲ್ಲಿ ಎಷ್ಟರ ಮಟ್ಟಿಗೆ ಪ್ರಭಾವ ಬೀರಿರಲ್ಪಟ್ಟಿದೆ ಎಂಬುದು ಸ್ಪಷ್ಟವಾಗುತ್ತೆ ನೋಡಿ. ಇದೇ ಷಡಾಕ್ಷರಿಯ ಇನ್ನಷ್ಟು ಹಾರಿಬಲ್ ಹಗರಣಗಳಲ್ಲಿ ಸರ್ಕಾರಿ ನೌಕರರ ಬಡಾವಣೆಗಳನ್ನು ನಿರ್ಮಿಸುವಾಗ, ರೈತರಿಂದ ಭೂಮಿ ಖರೀದಿಸುವಾಗ,
ಗೊಂಡ ಬೆಲೆಯೇ ಬೇರೆ, ನೌಕರರಿಗೆ ಇದರ 10ರಷ್ಟು ಖರೀದಿ ದರ ತೋರಿಸಿ ಯಾಮಾರಿಸಿದ ಕಥೆಗಳಂತೂ ಕಕ್ಕಾಬಿಕ್ಕಿಯಾಗಿಸುವಂತಹದ್ದು. ಅದೇ ರೀತಿ ಲೇಔಟ್ ನಿರ್ಮಾಣದ ಸಂದರ್ಭದಲ್ಲಿ ಅದೆಷ್ಟು ಕೆರೆಗಳ ಒತ್ತುವರಿಯಾಗಿದೆಯೋ ಇನ್ನೂ ಒಂದೊಂದಾಗಿಯೇ ಲೆಕ್ಕ ಸಿಗುತ್ತಾ ಹೋಗುತ್ತದೆ ನೋಡಿ. ಈ ಲೇಔಟ್ ನಿರ್ಮಾಣದ ಗೋಲ್ಮಾಲ್ ಸ್ಕೀಮ್ನಲ್ಲಿ ಶಿಕಾರಿಪುರದ ಈಶ್ವರ ಡೆವಲಪರ್ಸ್ನ ಈರೇಶ, ಚಟ್ನಹಳ್ಳಿಯ ವಿನಾಯಕ ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ಸ್ನ SV ರಾಜೇಶ, ಈ ಕರಟಕ ದಮನಕರು ಏನೇನು ರಾಣ ರಾದ್ದಾಂತವೆಬ್ಬಿಸಿದ್ದಾರೋ, ಎಷ್ಟೆಷ್ಟು ಗೋಲ್ಮಾಲ್ ಮಾಡಿದ್ದಾರೋ, ತಮ್ಮ ಪ್ರಭಾವ ಬಳಸಿಕೊಂಡು ಈ CS ಷಡಾಕ್ಷರಿ ಇದೇ ರೀತಿಯ ಇನ್ನಷ್ಟು ಕಾನೂನಿನ ಕಣ್ಣಿಗೆ ಮಣ್ಣೆರಚುವಂತಹ ಕುಕೃತ್ಯವೆಸಗುತ್ತಾ ಬಂದಿದ್ದಾನೆ. ಇದೇ ರೀತಿಯ ಇನ್ನಷ್ಟು ವಿಲಕ್ಷಣ ಪ್ರಕರಣಗಳು ಇವನ ದುರಾಡಳಿತಕ್ಕೆ, ದುಷ್ಟತನಕ್ಕೆ ಸಾಕ್ಷಿ ಹೇಳುತ್ತಿದೆ. ತಾವು ಮುಖ್ಯಮಂತ್ರಿಗಳಾಗಿದ್ದಾಗಲೇ ಜೈಲು ಪಾಲಾದಂತಹ ದುರಂತ ನಾಯಕ CM ಯಡಿಯೂರಪ್ಪನವರು. ಇದಕ್ಕೆ ಕಾರಣ ಇವರದೇ ಫೋರ್ಜರಿ ಸಹಿ ಮಾಡಿದ್ದ ಕೆಲ ಅನಾಮಿಕರ ಕೈವಾಡವಂತೆ. ಆ ರೋಚಕ ಸಂಗತಿಗಳೆಲ್ಲವೂ ಮುಂದಿನ ಸಂಚಿಕೆಗೆ. ನಮಸ್ಕಾರ.